ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಚಲಿಸುತ್ತಿದ್ದ ವಾಹನದಿಂದ ಶಾಲಾ ಮಕ್ಕಳು ಕೆಳಗೆ ಬಿದ್ದಿದ್ದಾರೆ. ಕಾರಿನ ಹಿಂಬದಿಯ ಡೋರ್ ಓಪನ್ ಆಗಿ 5 ಮಕ್ಕಳು ಕೆಳಗೆ ಬಿದ್ದುಬಿಟ್ರು. ಎಲ್ಲಾಗಿರೋದು ಘಟನೆ ನೋಡ್ತಾ ಹೋಗೋಣ. ಕೆಆರ್ಪುರ ಸಮೀಪದ ಗಾಯತ್ರಿ ಲೇಔಟ್ನಲ್ಲಿ ಆಗಿರುವಂತಹ ಘಟನೆ ಇದು. ಯಾವಾಗ ನೋಡ್ತಾ ಹೋಗೋದಾದ್ರೆ ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಆಗಿರುವಂತಹ ಘಟನೆ ಇದು. ಚಲಿಸುತ್ತಿದ್ದ ವಾಹನದಿಂದ ಶಾಲಾ ಮಕ್ಕಳು ಕೆಳಗೆ ಬಿದ್ದುಬಿಟ್ಟಿದ್ದಾರೆ. ಕಾರ್ ಹಿಂಬದಿ ಡೋರು ಸಡನ್ ಆಗಿ ಓಪನ್ ಆಗಿಬಿಟ್ಟಿದೆ. 5 ಮಕ್ಕಳು ಅಲ್ಲಿ ಕೂತಿದ್ರು, ಅವರು ಏಕಾಏಕಿ ಕೆಳಗೆ ಬಿದ್ದಿದ್ದಾರೆ. ಕೆಳಗೆ ಬೀಳುತ್ತಲೇ ಶಾಲಾ ಮಕ್ಕಳು ಚೀರಾಡ್ಬಿಟ್ಟಿದ್ದಾರೆ. ಆ ಓಮಿನಿಯ ಡೋರ್ ಓಪನ್ ಆಗಿ ಆ ಪುಟಾಣಿಗಳು ಕೆಳಗೆ ಬಿದ್ದು ಹೋಗ್ಬಿಟ್ಟಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸಣ್ಣ ಪುಟ್ಟ ಗಾಯಗಳಂತೂ ಆಗಿದೆ. ಓಮಿನಿ ಕಾರಿನ ಚಾಲಕನ ವಿರುದ್ಧ ಕ್ರಮಕ್ಕೆ ಆಗ್ರಹ. ಕೆಆರ್ಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರುವಂತಹ ಘಟನೆ ಇದು. ಆ CCTV ಫುಟೇಜ್ ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪುಟ್ಟ ಪುಟ್ಟ ಮಕ್ಕಳು ಹಿಂದೆ ಹೆಂಗೆ ಕೂತಿದ್ರು ಅಂತ ಹೇಳಿ. ನೋಡಿ, ಆ ಕಾರ್ ಡೋರ್ ಹೆಂಗೆ ಓಪನ್ ಆಯಿತು, ಹೆಂಗೆ ಮಕ್ಕಳು ಕೆಳಗೆ ಬಿದ್ರು ಅಂತ ನೀವು ದೃಶ್ಯದಲ್ಲಿ ಸ್ಪಷ್ಟವಾಗಿ ನೋಡ್ಬೋದು. ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಅಜಾಗರೂಕತೆಯೇ ಇದಕ್ಕೆ ಸರಿಯಾದಂತಹ ಕಾರಣ. ನೋಡಿ, ಮಕ್ಕಳು ಓಮಿನಿ ಕಾರನ್ನು ಹತ್ತುತ್ತಿದ್ದಾರೆ ಅಥವಾ ಆ ವಾಹನವನ್ನು ಹತ್ತುತ್ತಿದ್ದಾರೆ ಅಂದಾಗ ಚಾಲಕನ ಸ್ಥಾನದಲ್ಲಿ ಕೂತ್ಕೊಂಡಿರ್ತಾರಲ್ಲ ಆ ವ್ಯಕ್ತಿ ಕೆಳಗೆ ಬರಬೇಕು. ಬ್ಯಾಗ್ ತೊಗೊಂಡು ಮಕ್ಕಳನ್ನ ಹತ್ತಿಸ್ಬೇಕು. ಮಕ್ಕಳು ಸೇಫಾಗಿ ಕೂತಿದ್ದಾರೆ ಅಂತ ಚೆಕ್ ಮಾಡಬೇಕು. ಮಕ್ಕಳು ಕೂತ ಮೇಲೆ ಸರಿಯಾಗಿ ಡೋರ್ ಹಾಕಬೇಕು. ಡೋರ್ ಲಾಕ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಆಮೇಲೆ ಗಾಡಿ ಮೂವ್ ಮಾಡಬೇಕು. ಅದ್ಯಾವುದು ಸರಿಯಾಗಿ ಮಾಡಿಲ್ಲ ಅನ್ನೋದಕ್ಕೆ ಹೀಗಾಗಿರೋದು. ನೋಡಿ, ಮಕ್ಕಳು ಕೆಳಗೆ ಬಿದ್ದು ಹೆಂಗೆ ಚೀರಾಡ್ತಿದ್ದಾರೆ ಅಂತ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಾಲಕೃಷ್ಣ ನೀಡ್ತಾ ಹೋಗ್ತಾರೆ. ಬಾಲಕೃಷ್ಣ, ಯಾವಾಗ ಆಗಿದ್ದು ಘಟನೆ? ಯಾಕಂದರೆ ಒಂದು ಮಕ್ಕಳನ್ನು ಶಾಲೆಗೆ ಬಿಡೋ ಸಂದರ್ಭದಲ್ಲಿ ಮಕ್ಕಳು ಕಾರಿಗೆ ಹತ್ತೋದಿರ್ಬೋದು, ಹತ್ತಿದ ಮೇಲೆ ಡೋರ್ ಲಾಕ್ ಆಗಿದೆಯಾ ಇಲ್ವಾ ಅನ್ನೋದು ಚೆಕ್ ಮಾಡೋದಿರ್ಬೋದು. ಇದೆಲ್ಲವೂ ಕೂಡ ಚಾಲಕನ ಜವಾಬ್ದಾರಿ. ಆ ಜವಾಬ್ದಾರಿ ಸರಿಯಾಗಿ ಆಗಿಲ್ಲ ಅನ್ನೋದಕ್ಕೆ ಈ ಥರದ ಘಟನೆ ಆಗಿರೋದು. ಏನಿದೆ ಮಾಹಿತಿ? ಕ್ರಮಕ್ಕೇನಾದರೂ ಪೋಷಕರು ಆಗ್ರಹಿಸ್ತಿದ್ದಾರಾ ಹೇಗೆ? ದಿವ್ಯಶ್ರೀ, ನಿನ್ನೆ ಮಧ್ಯಾಹ್ನ ಏನು ಸ್ಕೂಲ್ ಬಿಡುವ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದಾಗಿದೆ. ಇದು ನೋಡಿದ್ರೆ ಮನ ಕಲ್ಪುವಂತಿದೆ. ಚಾಲಕನ ನಿರ್ಲಕ್ಷ್ಯ ಇದಕ್ಕೆ ನೇರ ಹೊಣೆ ಅಂತಾನೆ ಹೇಳ್ಬೋದಾಗಿದೆ. ಕಾರ್ನ ಡಿಕ್ಕಿ ಓಪನ್ ಆಗುವ ರೀತಿಯಲ್ಲಿ ಹಾಕಲಾಗಿದೆ ಅಥವಾ ಹಾಗೂ ಡ್ರೈವರ್ ಏನಿದ್ರೆ ನೇರವಾಗಿ ನಿರ್ಲಕ್ಷ್ಯ ವಹಿಸಿ ಮಕ್ಕಳನ್ನ ಬೇಕಾಬಿಟ್ಟಿಯಾಗಿ ಕರ್ಕೊಂಡೋಗುವ ರೀತಿ ಇದು ಅಂತ ಹೇಳ್ಬೋದು. ಕೆಆರ್ಪುರದ ಸುತ್ತಮುತ್ತಲ ಸುಮಾರು ಶಾಲಾ ಕಾಲೇಜುಗಳು ಇರೋದ್ರಿಂದ ಆತುರದಲ್ಲಿ 2 ಟ್ರಿಪ್ 3 ಟ್ರಿಪ್ ಮಾಡುವ ಉದ್ದೇಶದಿಂದಾಗಿ ಈ ರೀತಿಯಾಗಿ ಆತುರಕ್ಕೆ ಬಿದ್ದು ಡ್ರೈವರ್ಗಳು ಈ ರೀತಿಯ ಅವಘಟಕ್ಕೆ ಕಾರಣ ಮಾಡ್ಕೊಡ್ತಾ ಇದ್ದಾರೆ. ಅದೃಷ್ಟವಶಾತ್ ಯಾವುದೇ ಹಿಂಬದಿಯಿಂದ ಕಾರು ಆಗ್ಲಿ ವಾಹನಗಳಾಗ್ಲಿ ಬಂದಿದ್ರೆ ಮಕ್ಕಳ ಜೀವಕ್ಕೆ ತುತ್ತಾಗ್ತಿದ್ದು. ಬಾಲಕೃಷ್ಣ, ಖಾಸಗಿ ವಾಹನನ? ದೇವಶ್ರೀ, ಇದು ಓಮಿನಿ ವಾಹನ ಖಾಸಗಿ ವಾಹನವಾಗಿದ್ದು ಖಾಸಗಿಯಾಗಿ ಇದು ಮಕ್ಕಳಿಗೆ ಇದು ಶಾಲಾ ಪೋಷಕರು ವಹಿಸಿರುವಂತದ್ದು ಜವಾಬ್ದಾರಿಯಾಗಿದೆ. ಆದ್ರೆ ಈ ಜವಾಬ್ದಾರಿ ಮಾತ್ರ ಏನ್ ಚಾಲಕ ಇದ್ರೆ ಬೇಕಾಬಿಟ್ಟಿಯಾಗಿ ತಮ್ಮ ನಿರ್ಲಕ್ಷ್ಯದಿಂದ ಮಕ್ಕಳ ಜೀವಕ್ಕೆ ಕುತ್ತು ತನ್ನುವ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾನೆ ದಿವ್ಯಶ್ರೀ. ರೈಟ್, ಈಗ ಖಾಸಗಿ ವಾಹನ ಆಗಿದ್ರು ಕೂಡ ಓಮಿನಿ ಕಾರಲ್ಲಿ ಇಷ್ಟು ಸ್ಟೂಡೆಂಟ್ಸ್ ಇರಬೇಕು. ಒಂದು ಆಟೋ ಪ್ರೈವೇಟ್ ಆಗಿ ಸ್ಕೂಲಿಗೆ ಏನಾದರೂ ಕೆಲಸ ಮಾಡ್ತಿತ್ತು ಅಂದರೆ ಇಷ್ಟು ಸ್ಟೂಡೆಂಟ್ಸ್ ಇರಬೇಕು ಅಂದರೆ ಅದ್ರ ಕೆಪಾಸಿಟಿ ಮೇಲೆ, ಸಾಮರ್ಥ್ಯದ ಮೇಲೆ ಹೋಗುತ್ತೆ. ಈ ಕಾರಲ್ಲಿ ಅಂದಾಜು ಎಷ್ಟು ಸ್ಟೂಡೆಂಟ್ಸ್ ಇದ್ರು? ಏನಿದೆ ಇನ್ಫಾರ್ಮೇಶನ್? ದಿವ್ಯಶ್ರೀ, ಸುಮಾರು 10ರಿಂದ 12 ಮಂದಿ ಈ ಓಮಿನಿ ಕಾರಿನಲ್ಲಿ ಮಕ್ಕಳು ಪ್ರಯಾಣಿಸಿದ್ರು ಅಂತಾನೆ ಹೇಳ್ಬೋದಾಗಿದೆ. ಈಗ ಏನು ಒಂದೇ ಶಾಲೆಯಲ್ಲಿ ಸುಮಾರು ಮಕ್ಕಳನ್ನ ಇವರು ಒಪ್ಕೊಂಡಿರ್ತಾರೆ. ಬೆಳಗ್ಗೆ ಪಿಕಪ್ ಮಾಡೋದ್ರಿಂದ ಸಂಜೆ ಡ್ರಾಪ್ ಮಾಡೋ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಈ ನಿಟ್ಟಿನಲ್ಲಿ ಅವರು ತಿಂಗಳಿಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಹಣ ಗಳಿಸುವ ದುರುದ್ದೇಶದಿಂದ ಈ ರೀತಿಯಾಗಿ ಮಕ್ಕಳನ್ನು ಕುರಿ ಮಂದಿ ತುಂಬಿದಂತೆ ತುಂಬುತ್ತಾರೆ. ಈ ನಿಟ್ಟಿನಲ್ಲಿ ಈ ಅವಘಡ ಆಗಿದೆ ದಿವ್ಯಶ್ರೀ. ಥ್ಯಾಂಕ್ ಯು ಮಾಹಿತಿಗಾಗಿ ಬಾಲಕೃಷ್ಣ.